ಜ್ಯೋತಿ ಆತಿಲ್ಲವ ಲಗು ಲಗು ನನಗೆ ಒಂದಿಟ್ಟು ಬುತ್ತಿ ಅದನ್ನ ಕಟ್ಟಿ ಇತ್ಲಕ್ಕೆ ಹೋಗ್ಬಿಡ. ದನಕರುಗಳು ಒದರ್ತಿರ್ತಾವು, ಅವಕ್ಕೊಂದಿಷ್ಟು ಹುಲ್ಲು ಅದನ್ನ ಹಾಕಿ ನೀರಿಟ್ಟು ಬಾಗ್ಲ ಇಟ್ಕೊಂಡು ಹೋಗ್ಬಿಡು. ಮತ್ತು ಒಬ್ಬ್ಯಾಕಿರ್ತಿದ್ದಿ, ನಾನು ಇರಂಗಿಲ್ಲ ಏನಿಲ್ಲ, ಬಾಗ್ಲ ಇಟ್ಕೊಂಡು ಹೋಗ್ಬಿಡು. ಅಯ್ಯೋ ಶಿವನ, ಈ ಹುಡುಗಿ ಇಷ್ಟು ಕೂಗಾಕತ್ತ, ನೀವು ಇಲ್ಲ ಇಲ್ಲ ಒಳಗೆ ಹೋಗಿ ನೋಡ್ತೀನಿ ತಡಿ ಏನು ಮಾಡಾಕತ್ತಾಳ ಅಂತಂದು. ಜ್ಯೋತಿ ಹಾರಿಯತ್ತೆ. ಅಯ್ಯೋ ಶಿವನ, ಯಾಕವ ಬೇಜಾರಾಗಿ ಏನಾತ? ನಿಮ್ಗೆ ಗೊತ್ತೈತಲ್ರಿ ಅತ್ತೆ ಯಾಕೆ ಬೇಜಾರಾಗಿನಿ ಅಂತಂದು. ಅದಕ್ಕೇನವ ಏನಾತ, ಎಲ್ಲ ಜೀವನದಾಗ ಎಲ್ಲಾರ ಜೀವನದಾಗ ಇದ್ದಂಗೆ ಆಗೈತವ, ಅದಕ್ಕೇನು ಬೇಸರ ಮಾಡ್ಕೋಬೇಡ, ನೀನ ಹೇಳ್ಬಿಡು. ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ನಾನು ಮಾತಾಡ್ತಿರೋದು ನನ್ನ ಬಗ್ಗೆನೇ ನೋಡ್ರಿ. ಎಲ್ಲರೂ ನಾನು ಮರ್ತೀರಿ ಅಂತ ಅನ್ಕೊಂತೀನಿ ರೀ, ನಿಮ್ಮ ಪ್ರೀತಿಯ ಜ್ಯೋತಿನ ನೀವು ಮರ್ತೀರಿ ಅಂತ ಅನ್ಕೊಂಡೀನಿ ರೀ. ನಾನು ಭಾಳ ದಿನ ಆಯ್ತು ಕತೆಗಳು ಹಾಕೇ ಇಲ್ಲ, ನೀವು ಜ್ಯೋತಿನ ಕೇಳೋದು ಇಲ್ಲ, ಕೇಳೋದ ಬಿಟ್ಬಿಟ್ಟಿರಿ. ಶೋಭಾ ಬಂದಾಳ ಜ್ಯೋತಿ ನಿಮಗೆ ಬ್ಯಾಡ್ ಆಗೈತಿ, ಅದಕ್ಕೆ ನಿಮಗೆ ಎಲ್ಲರಿಗೂ ನೆನಪು ಮಾಡೋಣ ಅಂತಂದು ಬಂದೀನಿ ನೋಡ್ರಿ ಇವತ್ತು. ಪುರ್ಸೊತ್ತು ಮಾಡ್ಕೊಂಡು ನಿಮ್ಮ ಅಂತೇಳಿ ಮಾತಾಡ್ಬೇಕು, ನಿಮಗೂ ನಾನು ಅದೀನಿ ಕತೆ ಒಳಗೆ ನಾನು ಬರ್ತಿರ್ತೀನಿ ಅಂತಂದು ಹೇಳಕ್ಕಂತ ಬಂದೀನಿ ರೀ. ದಯವಿಟ್ಟು ನನ್ನ ಯಾರು ಮರಿಬೇಡ್ರಿ ಸ್ನೇಹಿತರೆ, ಎಲ್ಲರೂ ನಾನು ಕೇಳ್ತಾ ಇರ್ರಿ. ನನಗೂ ಎಷ್ಟು ಬೇಜಾರಾಗತ್ತೆ ಗೊತ್ತೇನು, ಅವೆಲ್ಲ ಮುಂಚೆ ಎಲ್ಲ ಕತೆಗೊಳಗೂ ಜ್ಯೋತಿ ಇದು ಕತೆ ಹಾಕ್ರಿ, ದಿನ ನಿತ್ಯದ ಕತೆ ಹಾಕ್ರಿ ಅಂತಂದು ಹಾಕ್ತಿದ್ರಿ. ಈಗ ಏನಿಲ್ಲ, ಬರೀ ಶೋಭಾನ್ ಕತೆ ಹಾಕ್ರಿ, ಶೋಭಾನ್ ಕತೆ ಹಾಕ್ರಿ, ಅಷ್ಟು ಬ್ಯಾಡಾಗಿನೇನು ನಿಮ್ಗೆ? ಆಯ್ತಾಯ್ತವ, ಈಗ ಬಿಡ, ಇನ್ಮೇಲೆ ಕೇಳ್ತಾರ ಅವರು. ನಿಂದು ಆಯ್ತಿಲ್ಲ ಇರಿ ಅತ್ತೆ, ಇನ್ನೊಂದಿಷ್ಟು ಹೇಳೋದೈತೆ ಹೇಳ್ತೀನಿ. ನಮಸ್ಕಾರ, ಎಲ್ಲರೂ ಹೆಂಗದಿರಿ? ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಭಾಳ ದಿನ ಆಗಿತ್ತು ಜ್ಯೋತಿದ ಕತೆ ಹಾಕಿ, ಹಾಗಾಗಿ ಇವತ್ತು ಕೇಳ್ತಿರ್ತಾರೆ ಕೆಲವೊಬ್ರು, ಕೇಳಿ ಸಾಕಾಗಿ ಕತೆಯನ್ನು ಜ್ಯೋತಿದ ಕೇಳೋದೇ ಬಿಟ್ಬಿಟ್ರು, ಹಾಗಾಗಿ ಇವತ್ತು ಹಾಕಕತ್ತೀನಿ ರೀ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಕತೆ ಇದು ಭಾಳ ಚೆನ್ನಾಗಿ ಬರ್ತೈತ್ರಿ. ಮುಂಚೆ ನನಗೆ ನನ್ನ ಕೈ ಹಿಡ್ದದ್ದು ಕತೆ ರೀ ಇದು. ನನ್ನ ಪ್ರೀತಿಯ ಹೆಸರು ಜ್ಯೋತಿ. ಏನು ಹೇಳೋದು, ಜ್ಯೋತಿ ಕಥೆನ ಹಾಕಿದಾಗಿಂದನೇ ನನ್ನ ಚಾನಲ್ ಸ್ವಲ್ಪ ಇದಾಗಿದ್ದು, ಹಾಗಾಗಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ರೀ. ಸಬ್ಸ್ಕ್ರೈಬ್ ಮಾಡಲಿಲ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವತ್ತಿನ ಕತೆ ನೀವು ಭಾಳ ಇಷ್ಟ ಆಕತಿ ಅಂತ ಅನ್ಕೊತೀನಿ ರೀ. ಬನ್ನಿ ಕತೆನ ಶುರು ಮಾಡ್ತೀನಿ. ನಾನು ಬುತ್ತಿ ಎಲ್ಲ ಕಟ್ಟಿಟ್ಟೇನ ಹೇಳ್ಬೇಕಿಲ್ಲ, ಲಗುನ ತೊಗೊಂಡು ಹೋಗ್ತಿದ್ನಿ ನಾನು. ನಿಮ್ಮ ಮಾವು ನೋಡಿದ್ರೆ ನಾಷ್ಟಾನು ಮಾಡಿಲ್ಲ ಏನಿಲ್ಲ, ಒಮ್ಮೆರೆ ರೊಟ್ಟಿನ ತೊಗೊಂಬಂದ್ಬಿಡ ಅಂತ ಹಂಗೆ ಹೋದ್ರು. ನಾನು ಅದಕ್ಕೆ ಬುತ್ತಿ ತೊಗೊಂಡು ಹೋಗೋಣ ಅಂತಂದು ಕಾಯಕತ್ತಿದ್ನಿ. ಆಯ್ತಿಲ್ಲವ ಎಲ್ಲ ಕಟ್ಟಿದ್ದೆ? ಆಯ್ತು ನೋಡ್ರಿ ಅತ್ತೆ, ರೊಟ್ಟಿ ಇಟ್ಟೀನಿ, ಅನ್ನ ಸಾರು ಇಟ್ಟೀನಿ, ಪಲ್ಯ ನಾನು ಸ್ವಲ್ಪ ಕುದಿಬೇಕಂತಂದು ಇಟ್ಟೀನಿ, ಸ್ವಲ್ಪ ಪುಡಿ ಚಟ್ನಿ ಅದನ್ನ ಇಟ್ಟೀನಿ ನೋಡ್ರಿ. ಮಾವರು ಇದು ಹೀರಿಕಾಯಿ ಪಲ್ಯ ತಿನ್ನಂಗಿಲ್ಲಲ್ಲ, ಹಂಗಾಗಿ ಪುಡಿ ಚಟ್ನಿ ಒಂದು ಸ್ವಲ್ಪ ಕರಿಂಡಿ ಅದನ್ನ ಹಾಕಿ ನೋಡ್ರಿ. ಆಯ್ತು ಬಿಡು, ಮತ್ತು ಅದನ್ನೇ ನಾವು ತಿನ್ನಕ್ಕೆ ಬರ್ತೈತಿ. ನಾನು ಹೊಲಕ್ಕೆ ಹೋಗಿ ಬರ್ತೀನಿ, ಮನೆ ಅಂತೆಲ್ಲ ಹುಷಾರು ನೋಡುವ, ಒಬ್ಬಾಕೆ ಇರ್ತಿದ್ದಿ, ಬಾಗ್ಲ ಹಾಕ್ಕೊಂಡಿರು. ನಾನು ಬರ್ತಿದ್ನಿ. ಬ್ಯಾಡ ತಗೋ, ಏನು ಭಾಳ ಕೆಲ್ಸ ಇಲ್ಲ ಅಂತ, ಕಲ್ಲವು ಇವು ಬಿದ್ದ ಒಂದಿಷ್ಟು ಆರಿಸ್ಬೇಕು, ಮತ್ತೇನು ಅವಳನ್ನ ಕರ್ಕೊಂಬರ್ತೀನಿ, ನೀನು ಒಬ್ಬಾಕೆ ಬಂದ್ಬಿಡ ಅಂತ ನಿಮ್ಮ ಮಾವ. ಅದಕ್ಕೆ ಮತ್ತೇನು ಮನೆಯಾಗಿಂದ ಕೆಲಸನೂ ಐತಲ್ಲ, ತಗೋ ಬಟ್ಟೆ ಅದಾವಿನ್ನು, ಬಾಂಡೆ ಅವು ಅದಾವು, ಮನೆಯಾಗಿಂದ ಕೆಲಸ ಮಾಡ್ಕೊಂಡಿರು, ನಾ ಹೋಗಿ ಬಂದ್ಬಿಡ್ತಾನೆ, ನಿಮ್ಮ ಮಾವನ ಕೊಟ್ಟಾಗ ಬರ್ತಾನಂತೆ. ಆಯ್ತು ಬರೀತೆ. ಒಬ್ಬಾಕೆ ಇದೆ ಅಂತಂದು ಏನೇನಾರ ಮಾಡ್ಕೊಂತ ಕುಂದ್ರಕ್ಕೆ ಹೋಗ್ಬೇಡ, ಏನು ಭಾಳ ಆಗ್ತೈತೆ ವಜ್ಜಿ ಕೆಲಸ, ಏನು ಮಾಡಕ್ಕೆ ಹೋಗ್ಬೇಡ. ನಾನು ನೀನಿದ್ದಾಗ ಬೇಕಂದ್ರೆ ಸ್ವಚ್ಛ ಮಾಡ್ಕೊಳ್ಳೋದು, ಬಾಂಡೆ ಗಿಂಡೆ ತಿಕ್ಕೊಳ್ಳೋದು ಅದನ್ನೆಲ್ಲ ಮಾಡೋಣಂತ ಅಷ್ಟು ಬಾಂಡೆನ. ಈಗ ಮತ್ತೆ ನೀನು ಒಬ್ಬಾಕೆ ಎಲ್ಲ ಹೊಕ್ಕೊಂತ ಬಾಂಡೆ ಗಿಂಡೆ ತೊಳ್ಕೊಂತ ಕುಂದ್ರಬೇಡ. ಆಯ್ತು ಬರ್ರಿ. ಹಂಗ ಇಟ್ಕೊಂಡ್ಬಿಟ್ಟೆ ನೋಡಿ, ತಲೆ ಮೇಲೆ ನೀರಿಂದ ಒಂದು ತುಂಬ್ಕೋಬೇಕಿತ್ತು. ಒಂದು ಯಾವ್ದಾರ ಬಾಟ್ಲಿ ಐತೇನವ ಇದರಿಂದ ಇಟ್ಟಿ ನೋಡ್ರಿ ಅತಿ. ಇದು ಗುಂಡ ಇವತ್ತು ಆ ಬಾಟ್ಲಿ ಬಿಟ್ಟೋಗಿದ್ದ, ಇದ್ರದ್ದು ಸ್ಟೀಲಿನ ಬಾಟ್ಲಿ ಇನ್ನೊಂದು ತೊಗೊಂಡೋಗ್ಯಾನ, ಹೊಸಾದಿತ್ತ ಅಂತಂದು ಹಳೇದ್ ಬಿಟ್ಟು ಅದನ್ನ ಹಾಕಿಟ್ಟಿ ನೋಡ್ರಿ, ಅದ್ರಾಗ ಐತೆ. ಹೌದಾ, ಆಯ್ತವ, ಹೋಗಿ ಬರ್ತೇನೆ ತಗೋ. ಸರಿ ಅತ್ತೆ, ಹೋಗಿ ಬರ್ರಿ. ಸಾಕಾಯ್ತು ನೋಡಿ, ಇಲ್ಲಿ ಹೊತ್ಕೊಂಬರತ್ಲೆ ಬಾಟ್ಲಿ ಅದು ಇಟ್ಟಾಳಲ್ಲ, ವಜ್ಜೆ ಆಗ್ಬಿಟ್ಟೈತೆ ನೀರಿಂದ. ತೊಗೊಂಡು ಹೋಗ್ರಿ ಅಂದ್ರೆ ಮುಂಚಾಗ ಹೋಗಿರ್ತಾರ, ಒಂದು ಬಾಟ್ಲಿ ತೊಗೊಂಡು ಹೋಗಂಗಿಲ್ಲ, ಹಂಗೆ ಹೋಗಾರ ಕೈ ಬೀಸ್ಕೊಂಡು. ಗಾಡಿ ತೊಗೊಂಡು ಹೋಗಿರ್ತಾರ, ಮತ್ತೆ ಎತ್ತಿನ ಗಾಡಿನ ಏನು ತಾವ ಹೊತ್ಕೊಂಡು ಹೋಗೋದ್ರಗತ್ಲೆ ಮಾಡ್ತಾರೆ ಇಬ್ರು ತಂದಿ ಮಗ. ಬಿಡಾರ್ಯಾರು ಒಬ್ರು ಇಲ್ಲಿ ನೋಡು, ಇಲ್ಲೇ ಕಟ್ಟಿ ಮೇಲೆ ಬಾತ್ ಹಚ್ಕೊಂಡ್ ಕುಂತಿರಾರು, ಒಬ್ರು ಕಾಣವಲ್ರಿ. ಯಾಕ ಪಾಡಿಗೆ ಲವ್ ಹೋಗ್ತೀನಿ ತೆಗಿ, ಮತ್ತೆ ಯಾರು ಕರೆದ್ರು ಅವ್ರಂತೇಳಿ ಇವ್ರಂತೇಳಿ ಮಾತಾಡ್ಕೊಂತ ಕುಂತ್ನಿ ಅಂದ್ರೆ ನನಗೆ ಹೋಗಕ್ಕೆ ಗೊತ್ತಾಗ್ತೈತೆ. ಮತ್ತೆ ಇವರು ಬಿಡಂಗಿಲ್ಲ, ಹಂಗಕ್ಕ ಹಿಂಗಕ್ಕ ಅಂತ ನಿಂದಿರ್ತಾರ. ಅವರು ಸುದ್ದಿ ಎಲ್ಲ ಕೇಳ್ಕೊಂಡು ನಾ ಹೋಗತ್ಲೆ ನನ್ನ ಗಂಡು ಮತ್ತೆ ಹೊಯ್ಕೆಂತಾನಲ್ಲಿ ಒಟ್ಟಿಸ್ತಾವ ನನಗೆ ಅಂತಂದು. ಶಾಂತಕ್ಕ ಅಲ್ಲ ಅದು ಹೋಗಕತ್ತಿರೋದು, ಹೊಲಕ್ಕೆ ಹೊಂಟಾಳ ಏನು? ತಡಿ ಮಾತಾಡಿಸ್ತೇನೆ. ಶಾಂತಕ್ಕ ಬಾರವ, ನಮ್ಮ ಮನೆ ಮುಂದೆ ಹಾದು ಹೊಂಟಿದಿ, ಒಂದಿಟ್ಟು ಆಯಂಗಲ್ ಬಿಡ, ಭಾರಿ ಡಿಮ್ಯಾಂಡ್ ಬಂದ್ಬಿಟ್ಟತ್ ನಿನಗೆ. ಯಾರು ಇಲ್ಲ ಅನ್ಕೊಂಡಿ, ಅದಕ್ಕೆ ಬಂದ್ಲು ನೋಡಕಿ ಪಾರ್ವತಿ. ಇಲ್ಲ ಬಿಡ ಪಾರ್ವತಿ, ಇವರು ಗೌಡ್ರು ಊಟ ಇಲ್ಲ ಏನಿಲ್ಲ, ಹಂಗ ಹೋಗ್ಯಾರ, ನಾಷ್ಟಾನು ಮಾಡ್ಲಿಲ್ದಂಗ. ಈಕಿ ಜ್ಯೋತಿನ ರೊಟ್ಟಿ ಮಾಡೋದು ತಡ ಆತ, ಅದಕ್ಕೆ ಬುತ್ತಿ ತೊಗೊಂಡು ಹೊಲಕ್ಕೆ ಹೊಂಟಿದ್ದೆ. ಒಂದಿಷ್ಟು ಕಲ್ಲವು ಅದಾವ ಆರ್ಸವು ಬಾ ಅಂತ ಅಂದಿದ್ರ ಇವ್ರು, ಹಂಗಾಗಿ ಹೊಂಟಿದ್ನಿ. ಆತೇನೋ ಕೆಲಸ? ಏನು ಬಿಡ ಶಾಂತಕ್ಕ, ಕೆಲ್ಸಿನ ಹಂಗ ಐತಿ. ನಾನು ರೊಟ್ಟಿ ಮಾಡಿ ಪಲ್ಯ ಮಾಡೀನಿ, ಬಾಂಡೆ ಏನು ಕೂಡಿಟ್ಟಿ ನೋಡು, ತೊಳಿಬೇಕು, ಬಟ್ಟೆ ಅದಾವು ನೆನೆಸಿ ಬಟ್ಟೆ ಒಗದು ಹಾಕ್ಬೇಕು. ಎಲ್ಲಾರ ನಿಮ್ದು ಹೊಲದಾಗ ಕಳೆಗಿಳೆ ಇದ್ರೆ ಹೇಳವ, ನಾನು ಬರ್ತಾನಂತ. ಈಗಿನ ಕಳೆಗಿಳೆ ಏನಿಲ್ಲ, ಇನ್ನು ಬಿತ್ತೇ ಇಲ್ಲ ನಾವು.
ಅದಕ್ಕೆ ಒಂದಿಷ್ಟು ಬಿತ್ತಾಕ ಚಾಲು ಮಾಡ್ಬೇಕು. ಇನ್ನು ಮಳೆ ಏನು ಬಂದೇ ಇಲ್ಲಲ್ಲ, ಅದಕ್ಕೆ ಬಿತ್ತಾಕ ಚಾಲು ಮಾಡ್ಬೇಕು. ಕಲ್ಲವು ಭಾಳ ಇದಾವು. ನಾನು ನೀನು ಕೂಡ ಆರ್ಸನ್ ಬಾ ಅಂತ ಅಂದ್ರೆ ಇವ್ರು, ಹಂಗಾಗಿ ಹೊಂಟಿದ್ದೆ ನೋಡಿ. ನಮ್ಮ ಕೃಷ್ಣನ ಇಲ್ಲ, ಬೀಜವನ್ನು ತೊಗೊಂಬರಕ್ಕೆ ಪ್ಯಾಟಿಗೆ ಹೋಗ್ಯಾನ. ಹೌದೇನು? ನಾನು ಮತ್ತೆ ನೀ ಹೊಕ್ಕಿದ್ದಿಲ್ಲಲ್ಲ ಊಟದ್ದನ್ನ ತೊಗೊಂಡು ಬಿತ್ತಿದೆ. ಗೌಡ್ರ ಒಯ್ತಿದ್ರಲ್ಲ, ಇಲ್ಲ ಕೃಷ್ಣ ಒಯ್ತಿದ್ನ, ಅದಕ್ಕೆ ಅಂದೆ ನಾನು. ಮತ್ತೆ ನೀವು ನೋಡ್ತಿದ್ದಲ್ಲ ಕಳೆ ಗಿಡ ಐತೇನ ಅಂತ ಕೇಳಿದ್ನಿ. ಸರಿ, ಇನ್ನು ಮಳೆ ಬಿದ್ದಿಲ್ಲ ಅಂತಂದು ಯಾರು ಇನ್ನು ಕಳೆನೂ ಇಲ್ಲ, ಏನು ನಾಟಿ ಹೆಚ್ಚವೂ ಇಲ್ಲ ನೋಡು. ಎಲ್ಲ ಕೆಲಸಗಳು ಹಂಗೆ ಉಳ್ಕೊಂಡ್ಬಿಟ್ಟಾವ. ಒಂದಿಷ್ಟು ಮೊನ್ನೆ ಮಳೆ ಬಿತ್ತಲ್ಲ, ಒಂದು ಸ್ವಲ್ಪ ಹೊಲ ಅದು ಇದಾಗೈತೆ. ಅದಕ್ಕೆ ಕಲ್ಲವು ಇದು ಇರ್ತಾವಲ್ಲ, ಮತ್ತು ಮುಂದೆ ಪೀಕ್ ಹೆಚ್ಚಾಕ ಸಜ್ಜಾಗಂಗಿಲ್ಲ. ದೊಡ್ಡ ದೊಡ್ಡ ಕಾಲಿಗೆ ನೆಡ್ತಾವು. ಅಷ್ಟು ಆರ್ಸ್ ಹೋಗ್ಯಾನ ಬಾ ಅಂತ ಅಂದ್ರೆ ಇವ್ರು ಅದಕ್ಕೆ ಹೊಂಟಿದ್ನಿ ನೋಡು. ಆಯ್ತಾಯ್ತು ತಗೊಳವ, ನಾನೀಗ ಪುರ್ಸತ್ತಿಲ್ಲ ನನಗೆ. ನಾ ಇನ್ನೊಮ್ಮೆಟ್ ಬರ್ತಾನಂತ ಮಾತಾಡ್ಕೊಂಡು ನಿಂತ್ವಿ ಅಂದ್ರೆ ಹೊತ್ತಾಗಿದ್ದು ಗೊತ್ತಾಗಂಗಿಲ್ಲ. ಅಲ್ಲಿ ಮತ್ತೆ ನನ್ನ ಗಂಡು ಭಯಕತ್ತಾನ. ಸರಿ ಶಾಂತಕ್ಕ, ಹೋಗು ಅವಸರ ತಗೋತೀನಿ ನೀನು. ಶಾಂತಕ್ಕ ಅತ್ತಿ ಸಸಿ ಅಂದ್ರೆ ಅತ್ತಿ ಸಸಿ ಬಿಡ ಇಬ್ರು. ಒಂದು ದಿನಕ್ಕೆ ಹೊಡೆದಾಟಿಲ್ಲ ಏನಿಲ್ಲವ. ಎಂಥರಾಗಲಿ, ಎಂಥ ಅನ್ಯೂನ್ಯವಾಗಿದ್ದಾವೆ, ಎಂತಂದಾರ ಇದ್ದಾರಾಗಲಿ ಒಂದಲ್ಲ ಒಂದು ವಿಷಯಕ್ಕೆ ಹೊಡೆದಾಡ್ತಾರ. ಇವರಿಬ್ರು ನೋಡಂಗ ಅತ್ತಿ ಸಸಿ ಎಂಥ ಅನ್ಯೂನ್ಯವಾಗದಾರವ ಇವ. ಹಂಗ ಇರ್ಲಿ ಬಿಡವ, ಯಾರ್ದು ಕೆಟ್ಟ ದೃಷ್ಟಿ ಇವರು ಸಂಸಾರದ ಮೇಲೆ ಬೀಳಂಗಿರ್ಲಿ. ಅಲ್ಲಿಂದಿರಿ ಬರತ್ಲೆ ಸಾಕಾತ್ವಾ. ಒಬ್ಬೊಬ್ರು ಇಲ್ಲಿ ನೋಡಿಲ್ಲ ಭತ್ತದ ಗದ್ಯಾಗ ಹೊಲಕ್ಕೆ ಹೋಗೋರು ಜನ ಇರೋರು ಇವ್ರು ಇರ್ತಾರ ಅಂತಂದು ಇತ್ಲಾಗ ರೋಡ್ನೇ ಬಂದೆ ನಾನು. ಇಲ್ಲಿ ನೋಡಿದ್ರೆ ಒಬ್ಬೊಬ್ರು ಇಲ್ಲಿ ನೋಡು ಎದ್ರಿಕಿನ ಬರಾಕತ್ತವ ನನಗೆ ಇಲ್ಲಿ ಹೋಗಕ್ಕ. ಕಳೆ ಪಳೆ ತೆಗಿಯಾರವ್ರು ಇವ್ರು ಇರ್ತಾರ ತೆಗಿ ಅಂತಂದು ನಾನು ಒಳ್ಳೆ ಬಂದು ಧೈರ್ಯ ಮಾಡಿ ಬಂದೆ. ಸುಮ್ಮನೆ ಗಂಡ್ಮಕ್ಳು ಕೂಟ್ಟು ಹೋಗಿ ಗಂಡ್ಮಕ್ಳು ಕೂಟ್ಟು ಬರ್ಬೇಕವ. ಒಬ್ಬೊಬ್ಬರ ಹೋಗೋ ಅಂತ ಓಡಾಡ ಅಂತ ಜಾಗಗಳಲ್ಲಿ ಇವು. ಮೊನ್ನೇನೋ ಹುಲಿ ಕಂಡುತ್ತಂತಿಲ್ಲಿ. ನನಗೆ ನೋಡಿದ್ರೆ ಜೀವ ಬಾಯಿಗೆ ಬಂದಂಗಾಗೈತಿ. ಆಗಿರಕ್ಕಿಲ್ಲ ಬಿಡೋದು. ನಾಯಿ ಮೇಲೆ ಗಿರಿಗಿರಿಗಳು ಈ ನಮ್ನಿ ಇರಂಗಿಲ್ಲ. ಮುಖದ ಮೇಲೆ ಎಲ್ಲ ಕೂದ್ಲಿದಾವು. ಮೊನ್ನೆ ನೋಡಿದ್ರೆ ಇಲ್ಲಿ ಕಬ್ಬಿನ ಗದ್ಯಾಗ ಹುಲಿ ಮರಿ ಹಾಕಿತ್ತಂತ. ಈ 2-3 ಮರಿಗಳನ್ನ ಹಿಡ್ಕೊಂಡೋಗಿ ಇದ್ರಾಗ ಬಿಟ್ಟಾರಂತ, ಅದು ಅರಣ್ಯದಾಗ. ಅದ್ರ ಹೂವನ ಏನಿದೆ ನಾನು ನೋಡಿದ್ರೆ ತಿಂದಗಿಂತ ಅಂದ್ರೆ ಏನು ಮಾಡಲಿ. ನಾನು ತಿನ್ಬೇಡಪ್ಪ, ನಾನು ತಗೊಂಬಂದಿರೋ ಊಟ ತಿನ್ನಂತ ಹೇಳ್ತೀನಿ ನಾನು. ಅಯ್ಯ, ಅದು ನೋಡಿದ್ರೆ ತರಕಾರಿ ಪಲ್ಯ ತಿನ್ನೋದಲ್ಲ, ಮಾಂಸ ಅದನ್ನು ತಿನ್ನೋದು. ನನ್ನ ಎಲ್ಲಿ ತಿಂತತೆ? ನನ್ನ ಗಂಡಗೆ ಊಟ ಒಯ್ತೇನೆ ಇಲ್ಲ ಇವತ್ತು. ನನ್ನ ಗಂಡ ನನ್ನ ಊಟ ತಗೊಂಬರ್ತಾನೆ ಅಂತ ಕಾಯ್ಕೊಂತ ನಿಂತಾನಲ್ಲಿ. ನಾ ಒಯ್ತೇನೆ, ಇದಕ್ಕೆ ಆಹಾರ ಕನೆ ಗೊತ್ತಲ್ಲ. ಓದಿ ಅಂದ್ರೆ ಬೆನ್ನು ಹತ್ಕೊಂಬಂತಂದ್ರೆ ಏನು ಮಾಡಲಿ? ಹೆಂಗಾರ ಮೆಲ್ಲಕ್ಕೆ ಹೋಗ್ಬೇಕು ತಡಿ. ಅಯ್ಯೋ ಶಿವನ, ಇಟ ತನಕ ಸುಮ್ಮನೆ ಕುತ್ಕೊಂಡಿದ್ದೆ, ಈಗ ಯಾಕೆ ನಿಂತ್ಕೊಂತಿದ್ದೆ? ಕಡಿದ್ರ ನನ್ನ ನಂತರ 5 ಮಂದಿ ಆಗಂಗದಾರ ಇದ್ರಾಗ. ಅಲ್ಲೇವ ನಾನು ಮೆಲ್ಲಕ್ಕೆ ಹೋಗ್ಲಿ, ಹಿಂಗೆ ಮಾಡಲಿ ಅಂತ ಸುಮ್ಮನೆ ನಿಂದ್ರತನ ತಡಿ. ಎದ್ದಾತಿ ಅಂದ್ರೆ ಹತ್ಲಾಗ ಹೋಗ್ತತೆ ಏನ. ನಾನಂತರ ಸುಮ್ಮನೆ ನಿಂತ್ಕೊಂತಾನೆ. ಅಯ್ಯಯ್ಯವ್ವ, ಇದು ಯಾಕೆ ನಮ್ಮನೆ ಹರಕ ಮಾಡಕತ್ತೈತಿ? ಎಲ್ಲಿ ನಾನು ಕುತ್ತಿಗೆನ ಸೀಳ್ತತೆ ಏನ ಇವತ್ತು? ಮುಗೀತು ಬಿಡು ರೀ, ನಾನು ಬುತ್ತಿ ಗಂಟೆ ಇಲ್ಲೇ ಇಟ್ಟೀನಿ, ತೊಗೊಂಡು ತಿಂದ್ಬಿಟ್ರಿ. ನಾನು ಮುಗೀತು ಇವತ್ತು ಇದಕ್ಕೆ ಆಹಾರನ. ಅಯ್ಯೋ ಶಿವನ, ಓತವ ಇವ ಅತ್ಲಾಗ ಹೊಂಟಾಯ್ತು ಬಿಡು. ಜೀವ ಬಾಯಿಗೆ ಬಂದು ಹೋದಂಗೆ ಆಯ್ತು ನನಗೆ. ಮುಗೀತು ಬಿಡು, ಇವತ್ತು ಸತ್ನಿ ನಾನು ಅನ್ಕೊಂಡು. ನನ್ನ ಗಂಡಗೆ ಇವತ್ತು ಬುತ್ತಿ ಕೊಡೋದಕ್ಕೆ ಆಗಂಗಿಲ್ಲ ಬಿಡು ಅನ್ಕೊಂಡೆ. ಯಾಕ ಪುಣ್ಯ ನನ್ನ ಚಲೋ ಆಯ್ತು ಇವತ್ತು. ಯಾರ ಮುಖ ನೋಡಿನ ಏನ, ನಾನು ನರಿ ಮುಖನ ನೋಡಿರ್ಬೇಕು ಇವತ್ತು. ಚಲೋ ಆಯ್ತು ಅಯ್ಯವ. ಲಗು ಲಗು ಹೋಗ್ತೇನೆ ಇನ್ನೊಮ್ಮೆಟ್. ಸತ್ರಿ ಈ ಕಡೆ ದಾರ್ಯಾಗ ಬರಂಗಿಲ್ಲ ನಾನು. ಅಲ್ಲ, ನಮ್ಮ ಗಿಡ್ಮುಳಿಗೆ ಏನಾಗಿದ್ದಿತ್ತು ಅಂತ ಬೆಳಗ್ಗೆ ಏನು ನಾಷ್ಟಾನು ಮಾಡಿಲ್ಲ, ಏನಿಲ್ಲ. ರೊಟ್ಟಿ ಮಾಡಾಕತ್ತಾಳ ಸೊಸಿ ಅಂತ ಅಂದ್ಲು. ಬಿಡೋ ಮತ್ತು ಒಮ್ಮೆರೆ ಬುದ್ನಿನ ತೊಗೊಂಡು ಬಂದ್ಬಿಡ ಹೊತ್ತು ಬುತ್ತಿ ಅದನ್ನ ಅಂತಂದು ಹೇಳಿಬಿಟ್ಟು ಬಂದೀನಿ. ಇಲ್ಲಿವರೆಗೂ ಸುದ್ದಿಲ್ಲ ನೋಡು. ಗಂಡ ಏನು ತಿಂದಿಲ್ಲ ಏನಿಲ್ಲ. ಲಘು ತೊಗೊಂಡು ಹೋಗ್ಬೇಕು. ಗಂಡಂದೇನು ಚಿಂತೆನೇ ಇಲ್ಲ ಆಕಿಗೆ ಒಟ್ಟು. ಅಯ್ಯಯ್ಯ, ಈಕೆ ಯಾಕೆ ನಮ್ಮನಿ ಹೊಡ್ ಬರಾಕತ್ತಾಳ? ಗಿಡ್ಮುಳಿ ಎದಕ್ಕೆ ಹಂಗೆ ಹೊಡ್ ಬರಾಕತ್ತಿ ಶಾಂತ? ಅಯ್ಯವ್ವ ರೀ, ಇವತ್ತು ನಾನು ಉಳಿತಿದ್ದಿಲ್ಲ ಗೊತ್ತೇನ? ನಿಮ್ಮ ಮುಂದೆ ಹಿಂಗೆ ನಿಂದಿರ್ತಿದ್ದಿಲ್ಲ ನಾನು. ಏನಾಯ್ತು? ಎದಕ್ಕೆ ಹಂಗೆ ಮಾತಾಡಕತ್ತಿ? ಓಡ್ ಬಂದಿ ಏನೇನ ಮಾತಾಡಕತ್ತಿ? ಏನಾಯ್ತು ಹೇಳು. ನಾನು ಬರೋ ಮುಂದೆ ಈ ಕಡೆ ಕಬ್ಬಿನ ಗದ್ದೆ ಹೊಲ ಐತಲ್ಲ, ಅತ್ಲಾಗ ಬನ್ನಿ ಹುಲಿ ಕುಂತಿದ್ರಿ ಅಲ್ಲಿ. ಎಲ್ಲಿ ನಾನು ಕುದ್ಗಿ ಸೀಳ್ಕೊಂಡು ನನ್ನ ಹಾಕೊಂಡು ಹೋಗ್ತೈತೆ ಅನ್ಕೊಂಡಿ ನಾನು. ಪುಣ್ಯಕ್ಕೆ ನಂದು ನಸೀಬ್ ಚಲೋ ಐತಿ ಇವತ್ತು. ಸುಮ್ಮನೆ ಹೋಯ್ತ್ರಿ ಅದು. ಹೌದೇನು? ನಿನಗೆ ಆ ಹೊಲ್ದಾಗ ಯಾಕೆ ಬಾ ಅಂದ್ರು? ನಿನಗೆ ಯಾರು ಹೇಳಿದ್ರು ನಿನಗೆ ಅಲ್ಲಿ ಬರಬೇಡ, ಅಲ್ಲಿ ಓಡಾಡಂಗಿಲ್ಲ ಭಾಳ ಜನ ಅಂತಂದು ಹೇಳಿದ್ದಿಲ್ಲೇನೆ? ಹುಲಿ ಓಡಾಡಕತ್ತಂತದನ್ನ ಇನ್ನೂ ಬಂದು ಅರಣ್ಯ ಅಧಿಕಾರಿಗಳು ಹಿಡ್ಕೊಂಡು ಹೋಗಿಲ್ಲ. ನೀನು ನೋಡಿದ್ರೆ ಅಲ್ಲಿ ಬಂದಿದ್ದಿ. ನಿನಗೆ ಯಾರು ಬಾ ಅಂದ್ರಲ್ಲಿ, ಅದಕ್ಕೆ ನಿನಗೆ ಹೊಲಕ್ಕೆ ಬರಬೇಡ ಅಂತಂದು ಹೇಳೋದು ನಾನು. ನನ್ನ ಕೂಟ್ ಬರಂಗಿದ್ರು ಬಾ, ಇಲ್ಲದ್ರೆ ಸುಮ್ಮನೆ ಮನೆಗೆ ತಪ್ಪಗೆ ಬೀಳೋದು ಕಲಿ ನೀನು. ನಾನು ಎದ್ರುಕೊಂಡು ಸಾಕಾಗಿ ಬಂದೀನಿ, ಅದ್ರಾಗ ಮತ್ತೆ ನೀನು
ಹೋಗಿ. ಅಲ್ಲಲ್ಲೇ ಅದು ಏನಾದರೂ ಮಾಡಿದ್ರೆ ಏನು ಮಾಡ್ತಿದ್ದಿ ನೀನು? ಮೊನ್ನೆ ಏನೋ ಒಂದು ಹುಡುಗನ ಎಳ್ಕೊಂಡು ಹೋಗೈತಂತ ಅದ ಅವರು ಇದ್ರಾಗ ದಾರ್ಯಾಗ ಬರೋ ಹುಡುಗನ ನೀನು ಎಳ್ಕೊಂಡು ಹೋಗಿದ್ರೆ ಮುಗೀತಿತ್ತು ಬಿಡು. ನಾನು ಅಲ್ಲೇ ನಿಂತ್ಕೊಂಡು ಹೊಯ್ಕೊಳೋದು. ಯಾಕೆ ನಾನು ಏನು ಬುತ್ತಿ ತೊಗೊಂಬಂದಿಲ್ಲ ಅಂತಂದು ಇಲ್ಲಿ ಹೊಯ್ಕೊಳಕತ್ತೀನಿ. ನೀ ನೋಡಿದ್ರೆ ಇಂಥದ್ದು ಮಾಡ್ಕೊಂಬಂದು. ರೀ ಎಂತ ಆದಿತ್ತು ಗೊತ್ತೇನ ಅದು? ಯಪ್ಪ ನನಗಂತ್ರನ ಅದನ್ನ ನೋಡಿ ಹೆದ್ರಿಕೆ ಆಗ್ಬಿಡ್ತೆ. ಇದ ಕೊನೆ ನೋಡು, ಇನ್ನೊಮ್ಮೆ ಅಲ್ಲಿ ಬರಬೇಡ. ಏನು ನನಗಿರೋದ ಒಂದು ಹೆಣ್ತಪ್ಪ, ಮತ್ತು ಇರೋದು ಒಂದು ಹೆಣ್ತಿನ ಅದನ್ನ ಎಳ್ಕೊಂಡು ಹೋದ್ರೆ ನಾ ಏನು ಮಾಡೋಕೆ ಹೋಗ್ಲಿಲ್ಲ. ನನಗೆ ಗಿಡ್ ಮೂಳಿ ಇಲ್ದಂಗೆ ನನಗಿರೋಕೆ ಆಗಂಗಿಲ್ಲ. ನಿನಗೆ ಒಟ್ಟು ಊಟದ ಚಿಂತೆ ಇತ್ತು ಬಿಡ ನಿನಗೆ. ನನಗೇನಾದ್ರೆ ಚಿಂತೆ ಇಲ್ಲ ನಿನಗೆ. ನಾ ಹೇಳಿದ್ದಲ್ಲೇ ನನಗೆ ನನ್ನ ಹೆಂಡ್ತಿ ಬೇಕು, ನನ್ನ ಹೆಂಡ್ತಿ ಮುಖ್ಯ ನನಗೆ. ಆಮೇಲೆಲ್ಲ ಊಟದ್ದೆಲ್ಲ ಆಮೇಲೆ. ದಿನ ಜಗಳ ಮಾಡಿ ಮಕ್ಕಳು ಇಲ್ಲಕ್ರ ಸಮಾಧಾನ ಇಲ್ಲ. ನೀನು ಇಲ್ಲ ಅಂದ್ರೆ ಮತ್ತೆ ಯಾರ ಜೊತೆ ಜಗಳ ಮಾಡ್ಬೇಕಿತ್ತು ನಾನು? ಇಂಥ ಮಾತಾಡ್ತೀರಿ ನೋಡು, ಇತ್ಲಾಗ ನಗು ಬರವೂ ಅಲ್ಲ ಬಿಡವೂ ಅಲ್ಲ. ಒಟ್ಟು ಇಂಥ ಮಾತಾಡ್ಕೊಂತ ಕುಂದಿರ್ತಿದ್ದಿ. ಆಯ್ತಾಯ್ತು ಹೋಗ್ರಿ, ಅದು ಕೈ ತೊಳ್ಕೊಂಬರ್ರಿ, ಊಟಕ್ಕೆ ನೀಡ್ತಾನೆ. ಆಯ್ತು ತಡಿ, ಒಂದೆರಡು ಇದಾವು ಇವ್ನು ಆರಿಸ್ತೀನಿ. ಅತ್ಲಾಗ ಹೋಗೋಣಂತ ಭಾಳ ಇದಾವೆ ನೋಡಿ ಕಲ್ಲಂತ. ನನಗೆ ಸಾಕಾಗುತ್ತೆ ಆರಿಸಿ ಗುಂಪಿ ಮಾಡಿ ಅತ್ಲಾಗ ಹಾಕಿ ನೀನು. ಹೌದೇನು? ಭಾಳ ಇದಾವೆ ನೋಡಿ, ದೊಡ್ಡ ದೊಡ್ಡ ಇದಾವೆ. ಕಾಲಿಗೆ ನೆಟ್ಟು ಅಂದ್ರೆ ಮುಗೀತು ಕತಿ. ಆಯ್ತು ತಡಿ, ಕಾಲು ತೊಳ್ಕೊಂಬಂದು ಕೈ ಕಾಲು ತೊಳ್ಕೊಂಬರ್ತೀನಿ. ಊಟ ಮಾಡಿದ್ರಾಯ್ತು. ಅಯ್ಯವ್ವ, ನನಗೆ ಹೊಲದ ನೆನೆಸ್ಕೊಂಡೆ ಅಂದ್ರೆ ಜೀವ ಬಾಯಿ ಬಂದಂಗೆ ಆಕತೈತಿ. ತಗೋರಿ, ನೀನು ಊಟ ಮಾಡ, ನಿನಗೂ ಹಚ್ಕೋ. ಇಲ್ಲ, ನಾನು ಬರೋ ಮುಂದೆ ಊಟ ಮಾಡ್ಕೊಂಡ್ ಬನ್ನಿ. ಅಲ್ಲಿಂದ ಇಲ್ಲಿ ಕೊಡ್ಕೊಂಡ್ ಬರತ್ಲೇ ಸಾಕಾಗೋತ್ ನನಗೆ. ಎಲ್ಲಿ ಬುತ್ತಿ ಕೆಡ್ಕೊಂಬರ್ತಿ ಬಂದಿದ್ದೆ ಅನ್ಕೊಂಡಿ ಬಿಡು. ತಲೆ ಮೇಲೆ ಐತಿ ಹಂಗ ಸುಮ್ ನೋಡೋದ ಮಾಡಿದಿ. ಹ್ಞೂನ್ರಿ, ನನಗೆ ಅದ ಐತಿ ಕಣ್ಣಾಗ. ಯಪ್ಪ, ಹುಲಿ ನೋಡಿದ್ರ ನನಗಂತ್ರನ ಹೇಳಕ್ ಆಗಂಗಿಲ್ಲ. ಏನಿಲ್ಲ ಬಿಡು, ಹಂಗ ಆಕತೈತಿ ಈಗ. ಚಲೋ ಆಗೈತಿ. ನನಗೆ ನಾಷ್ಟಾನ ಇಲ್ಲ ಏನಿಲ್ಲ, ಹೊಟ್ಯಾಗ ಸಂಕಟ ಆಗಾಕತ್ತೈತಿ ಗೊತ್ತೇನು? ನೀನು ನೋಡಿದ್ರ ಲಗುನು ಬರ್ಲಿಲ್ಲ ಏನಿಲ್ಲ. ನಾನು ಇಲ್ಲಿ ಬರ್ತೀಯ ಇಲ್ಲ ಅನ್ಕೊಂಡಿ. ಇಲ್ಲ, ಲಗುನ ಹೊಂಟ್ನಿರಿ. ಅಲ್ಲೇ ಎಷ್ಟೊತ್ತಾಯ್ತು ಗೊತ್ತೇನು ಹೊಲ್ದಾಗ. ಅಲ್ಲಿ ಅದು ಹೋಗ್ಲಿ ತಡಿ ಅಂತ ನಿಂತ್ಕೊಂಡೆ, ಅದು ಹೋಗಕ್ಕೆ ತಯಾರಿಲ್ಲ. ಅದಕ್ಕೆ ಮತ್ತೆ ಮುಂದಕ್ಕೆ ಬನ್ನಿ. ಅದು ಮತ್ತೆ ಎದ್ ನಿಂತ್ಕೊಂತ ಬಿಡತ್ಲಾಗ ಹೋಗ್ತೈತೆ ಅಂದ್ರೆ ಹಂಗ ಮೈ ಮೇಲೆ ಜಿಗ್ದಂಗ ಆಯ್ತ್ರಿ. ನನಗೇನಾಯ್ತು ಬಿಡ ಅಂತ ಅನ್ಕೊಂಡಿ ಸುಮ್ಮನೆ ಹೋಯ್ತದ ಅತ್ಲಾಗ ಜಿಕ್ಕೊಂಡು. ಅಲ್ಲಿ ಮರಿಯಾಗಿರಿ ಹಾಕಿದಂಗೆ ಕಾಣ್ತದ. ಅದಕ್ಕೆ ಅಲ್ಲೇ ಓಡಾಡಕತ್ತಂತ. ಈಗ ಅಲ್ಲೇ 4-5 ದಿವಸ ಆತು ಅಲ್ಲೇ ಐತದು. ಆ ಕಡೆ ಯಾರು ಹೋಗಕತ್ತಿಲ್ಲ. ನನಗೂ ನಿನಗೆ ಅವಾಗ ಹೇಳಿದ್ದ ಮತ್ತೆ ಹೇಳ್ಬೇಕು ಇವತ್ತು ಅಂತ ಅನ್ಕೊಂಡು ನೀನು ನೆನಪಾರು ಬನ್ನಿ. ಹ್ಞೂನ್ರಿ, ನಾನು ಬಿಡು ಹತ್ರ ಆಗ್ತೈತಿ. ಇತ್ಲಾಗ ಹೋದ್ರ ಅಲ್ಲಿ ದೂರ ಯಾರು ನಡ್ಕೊಂಡು ಹೋಗ್ಬೇಕು ತೆಗಿ. ಇಲ್ಲಿ ಅಡ್ಡೋರಾಗ ಹೊಲದ ರೂಟ್ನಾಗ ಹೋದ್ನಿ ಅಂದ್ರೆ ಜನ ಯಾರಾದ್ರೂ ಇದ್ದೇ ಇರ್ತಾರ. ಹೋದ್ರ ತೆಗಿ ಅಂತ ಬನ್ನಿ. ಯಪ್ಪ ಶಿವನೇ, ಹೋಗ್ಲಿ ಬಿಡು. ಅದನ್ನ ಹೇಳ್ಕೊಂತ ಅದನ್ನ ನೆನೆಸ್ಕೊಂತ ಕುಂದ್ರಬೇಡ. ನಡಿ ಕಲಾರ್ಸನ್ ಲಗು ಊಟ ಮಾಡ್ತೀನಿ. ಕಲಾರ್ಸನ್ ಲಗು. ಆಯ್ತ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಕತೆ ನಿಮ್ಗೆ ಹೆಂಗೆ ಅನ್ನಿಸ್ತು? ಭಾಳ ದಿನ ಆಗಿತ್ರಿ ಈ ಥರ ಹಳ್ಳಿ ಕತೆ ಮಾಡಿ, ಕುಟುಂಬದ ಕತೆ ಅಂದ್ರೆ ದಿನ ಮಾಡ್ತೀನಿ ರೀ. ಬರೀ ಹೊಡೆದಾಟ ಬಡದಾಟ, ಗಂಡ ಹೆಂಡತಿ ಪ್ರೀತಿನೇ ಇರಲ್ಲ ಅದರಲ್ಲಿ. ಇದ್ರಾಗ ಭಾಳ ದಿವಸ ಆಗಿತ್ರಿ ನಾನು ಗಂಡ ಹೆಂಡತಿದ ಕತೆ ಈ ಥರ ಕೂಡು ಕುಟುಂಬದ ಕತೆ ಮಾಡಿ. ಇನ್ನು ಭಾಳ ಐತ್ರಿ ಇದು ಕತೆ, ಚೆನ್ನಾಗೈತ್ರಿ. ಯಾರಿಗೆಲ್ಲ ಕತೆ ಇಷ್ಟ ಆಯ್ತು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಹೈಪ್ ಮಾಡಿರಿ. ಆಮೇಲೆ ಶೋಭಾ ಅಂತಲೇ ಬರ್ತೈತೆ ನನಗೆ. ಶೋಭಾ ಸಂಸಾರದ ಕತೆನ ಹಾಕ್ತಾನೆ ರೀ ಇನ್ನೊಂದು, ಅದನ್ನು ಭಾಳ ಚಲೋ ಐತ್ರಿ. ಸಾಯಂಕಾಲ ಅದನ್ನ ನೋಡ್ರಿ. ಆಮೇಲೆ ಈ ಜ್ಯೋತಿ ಕತೆ ಒಳಗೆ ಅವ್ರ ತಂಗಿ ನೇಮಿಗೆ ಎಲ್ಲರಿಗೂ ನೆನಪಿದ್ದಾಳೆ ಇಲ್ಲ ಕಮೆಂಟ್ ಮಾಡಿರಿ. ಅವಳ ಹೆಸರು ಏನು ಅನ್ನೋದನ್ನು ಕಮೆಂಟ್ ಮಾಡಿರಿ. ನೋಡ್ತೀನಿ ಎಷ್ಟು ಜನಕ್ಕೆ ಜ್ಯೋತಿ ತಂಗಿ ನೆನಪಿದ್ದಾಳೆ ಇಲ್ಲ ಅನ್ನೋದು.